ಅವರೆಲ್ಲ 1 ವರ್ಷದ ಹಿಂದೆಯಷ್ಟೇ ಅಧಿಕಾರದ ರುಚಿ ಕಂಡಿದ್ದಾರೆ. ಆದರೆ ಅದೇ ಸದಸ್ಯರಿಗೆ ಪ್ರಾದೇಶಿಕ ಆಯುಕ್ತರು ಬಿಗ್ ಶಾಕ್ ಕೊಟ್ಟಿದ್ದಾರೆ. 2029ರವರೆಗೂ ಅಧಿಕಾರದಲ್ಲಿರಬೇಕಾಗಿದ್ದಂಥ ಮಹಾನಗರ ಪಾಲಿಕೆ ಸದಸ್ಯರು ಅದೊಂದು ಕಾರಣಕ್ಕೆ ಅನರ್ಹಗೊಂಡಿದ್ದಾರೆ. ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯರಿಗೆ ಬಿಗ್ ಶಾಕ್. ಆಸ್ತಿ ಘೋಷಣೆ ಪತ್ರ ಸಲ್ಲಿಸದ ಕಾರಣಕ್ಕೆ 35 ಸದಸ್ಯರು ಅನರ್ಹ. ವಿಜಯಪುರ ಮಹಾನಗರ ಪಾಲಿಕೆಗೆ 2022ರಲ್ಲೇ ಚುನಾವಣೆ ನಡೆದು 35 ಸದಸ್ಯರು ಗೆದ್ದು ಬೀಗಿದ್ರು. ಆದರೆ 2024ರ ತನಕ ಪಾಲಿಕೆಯ ಮೇಯರ್ ಚುನಾವಣೆ ನಡೆದಿರಲಿಲ್ಲ. 2024ರ ಜನವರಿ 9ರಂದು ಮೇಯರ್ ಎಲೆಕ್ಷನ್ ಆಗ್ತಿದ್ದಂತೆ ಅಧಿಕೃತವಾಗಿ ಪಾಲಿಕೆ ಅಸ್ತಿತ್ವಕ್ಕೆ ಬಂದಿತ್ತು. ಹೀಗೆ 1 ವರ್ಷ ಅಧಿಕಾರ ಅನುಭವಿಸಿದ್ದ ಸದಸ್ಯರಿಗೆ ಪ್ರಾದೇಶಿಕ ಆಯುಕ್ತರು ಶಾಕ್ ಕೊಟ್ಟಿದ್ದಾರೆ. ಹೌದು, ಪಾಲಿಕೆ ಸದಸ್ಯರಾಗಿ ಅಧಿಕಾರ ಶುರು ಮಾಡಿ 1 ತಿಂಗಳೊಳಗೆ ಆಸ್ತಿ ಘೋಷಣೆ ಪತ್ರವನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು. ಆದರೆ ಯಾವೊಬ್ಬ ಸದಸ್ಯರು ಆಸ್ತಿ ಘೋಷಣೆ ಪತ್ರ ಸಲ್ಲಿಸಿರಲಿಲ್ಲ. ಇದನ್ನ ಪ್ರಶ್ನಿಸಿ ಮಾಜಿ ಕಾರ್ಪೊರೇಟರ್ಗಳಾದ ಪ್ರಕಾಶ್ ಮಿರ್ಜಿ, ಮೈನುದ್ದೀನ್ ಬೀಳಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ವಿಚಾರಣೆ ನಡೆಸಿದ ಕಲಬುರಗಿ ಹೈಕೋರ್ಟ್ ಈ ವಿಚಾರದಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಆದೇಶ ನೀಡಿತ್ತು. ಅದರಂತೆ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟಣ್ಣನವರ್ ಎಲ್ಲ 35 ಸದಸ್ಯರನ್ನ ಅನರ್ಹ ಮಾಡಿರೋ ಮಾಹಿತಿ ಸಿಕ್ಕಿದೆ. ಇಂದು ಅಧಿಕೃತವಾಗಿ ಆದೇಶ ಹೊರಡಿಸೋ ಸಾಧ್ಯತೆ ಇದೆ. ಅಷ್ಟಕ್ಕೂ ಅನರ್ಹಗೊಂಡವರು ಯಾರ್ಯಾರು ಅನ್ನೋದನ್ನ ನೋಡಿದ್ರೆ ಬಿಜೆಪಿಯ 17 ಸದಸ್ಯರು ಅನರ್ಹಗೊಂಡಿದ್ದಾರೆ. ಅದರಂತೆ ಕಾಂಗ್ರೆಸ್ನ 10 ಕಾರ್ಪೊರೇಟರ್ಸ್, ಜೆಡಿಎಸ್ನ 1 ಸದಸ್ಯರು ತಮ್ಮ ಸದಸ್ಯತ್ವ ಕಳೆದುಕೊಂಡಿದ್ದಾರೆ. ಇನ್ನು 5 ಪಕ್ಷೇತರರು, ಎಐಎಂಐಎಂನ 2 ಸೇರಿದಂತೆ ಒಟ್ಟು 35 ಸದಸ್ಯರು ತಮ್ಮ ಸದಸ್ಯ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಮೆಹಜಬಿನ್ ಹೊರ್ತಿ ಮೇಯರ್ ಆದ್ರೆ ದಿನೇಶ್ ಹಳ್ಳಿ ಉಪ ಮೇಯರ್ ಆಗಿದ್ದಾರೆ. ಆದರೆ ಪ್ರಾದೇಶಿಕ ಆಯುಕ್ತರ ಆದೇಶದಿಂದಾಗಿ ಎಲ್ಲರೂ ಅಧಿಕಾರ ಕಳೆದುಕೊಳ್ಳಲಿದ್ದಾರೆ. ಆದರೆ ಆಯುಕ್ತರ ಆದೇಶ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ಆದೇಶಕ್ಕೆ ತಡೆ ತರೋ ಸಾಧ್ಯತೆ ಇದೆ. ಅಶೋಕ್ ಎಡಹಳ್ಳಿ, ಟಿವಿ9 ವಿಜಯಪುರ.